ಕಸದ ಲಾರಿ ತಡೆದ ಬಿಜೆಪಿಗರ ಮೇಲೆ ಡಿಕೆ ಶಿವಕುಮಾರ್ ಅವರು ಮತ್ತೆ ಗರಂ ಆಗಿದ್ದಾರೆ. ಇನ್ನು ಗಾರ್ಬೇಜ್ ವಿಚಾರಕ್ಕೆ ಪ್ರತಿಭಟನೆಗೆ ಈಗ ಮುಂದಾಗಿದ್ದಕ್ಕೆ ಕಿಡಿಕಾರ್ತಿದ್ದಾರೆ. ಕಸದ ಲಾರಿ ತಡೆದ ಬಿಜೆಪಿಗರ ಮೇಲೆ ಡಿಕೆ ಶಿವಕುಮಾರ್ ಅವರು ಮತ್ತೆ ಗರಂ. ಗಾರ್ಬೇಜ್ ವಿಚಾರಕ್ಕೆ ಪ್ರತಿಭಟನೆಗೆ ಮುಂದಾಗಿದ್ದಕ್ಕೆ ಕಿಡಿ. ಬಿಜೆಪಿ ನಾಯಕರು ಅವರ ಕ್ಷೇತ್ರದಲ್ಲೇ ಕಸ ತೆಗೆಯೋದಿಲ್ಲ, ಅವರ ಕ್ಷೇತ್ರದ ಜನರೇ ಅವರಿಗೆ ಉಗುಳ್ತಾ ಇದ್ದಾರೆ. ಪಕ್ಷದವರು ಹೋರಾಟ ಮಾಡೋದು ಏನ್ ಬೇಡ, ಬೆಂಗಳೂರು ಕಸವನ್ನ ಎಲ್ಲಾದ್ರೂ ಹಾಕಬೇಕಲ್ಲ, ಶಾಶ್ವತವಾಗಿ ಕಸ ಹಾಕಲು 4 ಸ್ಥಳಗಳನ್ನ ಗುರುತಿಸಿದ್ದೇವೆ, ಜಾಗದ ಸಮಸ್ಯೆ ಇದೆ, 2 ಸ್ಥಳಗಳಿಗೆ ಟೆಂಡರ್ ಕರೆದಿದ್ದೇನೆ. ಮಹದೇವಪುರದವರು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಕಸ ತೆಗೆಯುವುದು ನಿಲ್ಲಿಸಿದ್ರೆ ಹೇಗಾಗುತ್ತೆ ನಗರ? ಬಿಜೆಪಿ ನಾಯಕರು ಏನೇನೋ ಮಾಡ್ತಾ ಇದ್ದಾರೆ. ನಾವು ನಮ್ಮ ಕೆಲಸ ಮಾಡ್ತೇವೆ ಅಂತ ಡಿಕೆ ಶಿವಕುಮಾರ್ ಅವರು ಬಿಜೆಪಿಗರ ವಿರುದ್ಧವಾಗಿ ಗರಂ ಆಗಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಬೇಡ ಬಿಡೋದು ಬೇಡ, ಬಿಡಿ, ಅವ್ರು ಇಟ್ಕೊಳ್ಳಿ. ಯಾರು ಬಿಡಲ್ಲ ಅವ್ರ ಕ್ಷೇತ್ರದಲ್ಲಿ ಕಸನೇ ತೆಗಿಯಲ್ಲ, ಕಸನೇ ತೆಗ್ಸಲ್ಲ. ಅವ್ರ ಕ್ಷೇತ್ರದಲ್ಲಿ ಜನನೇ ಅವ್ರು ಉಗಿದ್ದಾರೆ. ಎಲ್ಲ ಮೈಕ್ ಹಾಕ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ. ಏನು ಕಾಲ್ ಕಟ್ಕೊಳಕ್ಕಾಗ್ತದ? ಏನು ಬೇಕು ನಮ್ಗೆ ಗೊತ್ತಿದೆ. ಕಸ ಎಲ್ಲಾರು ಹಾಕ್ಬೇಕಲ್ಲ, ಎಲ್ಲ ಹಾಕ್ಬೇಕು. ಮೊದಲಿಂದ ಎಲ್ಲಿ ಸಂಪ್ರದಾಯ ಆಗ್ತಾ ಇದೆ ಮಾಡ್ಕೊಂಡು ಬರ್ತಾ ಇದೀವಿ. ಅವ್ರ ಕಾಲದಲ್ಲಿ ತೀರ್ಮಾನ ಮಾಡಿದ್ರು, ನಮ್ಮ ಕಾಲದಲ್ಲಿ ತೀರ್ಮಾನ ಮಾಡಿದ್ರೆ ಇದೇನೆ. ಕೆಲವು ಡೆವಲಪ್ಮೆಂಟ್ ಕೊಟ್ಟಿದೀವಿ, ನಾವು ಬೇಕಾದಷ್ಟು ಕೊಟ್ಟಿದ್ವಿ. ಹಂಗಂತ ಸಾವಿರಾರು ಕೋಟಿ ರೂಪಾಯಿನ ಎಷ್ಟು ಅಂತ ಕೊಡಕ್ಕಾಗಲ್ಲ. ಏನೋ ಕೆಲವೊಂದು 50-100 ಕೋಟಿ, 20 ಕೋಟಿ, 30 ಕೋಟಿ ಹಿಂಗೆ ಮತ್ತೆ ಕೊಟ್ಟು ಬಂದಿದ್ದೀವಿ. ಕೊಡ್ತೀವಿ. ಅವ್ರು ಅರ್ಥ ಮಾಡ್ಕೋಬೇಕು. ಆ ವೆಹಿಕಲ್ಗಳೆಲ್ಲ ಹೋಗ್ತದೋ ಏನೋ ಇರ್ತದೆ. ಹಂಗಂತೆಲ್ಲ ಮಾಡಿದ್ರೆ ಮಾಡ್ಲಿ. ನಾವು ಬೇರೆ ಕಡೆ ಜಾಗನೂ 2 ಪರ್ಮನೆಂಟ್ ಆಗಿ ಮಾಡಕ್ಕೆ 4 ಮಾಡ್ತಾ ಇದ್ರೆ ಸ್ವಲ್ಪ ಜಮೀನ್ದೇನೋ ಸಮಸ್ಯೆ ಬಂತು. ಈಗ 2ಕ್ಕೆ ಫೈನಲೈಸ್ ಮಾಡಿದ್ವಿ. ಟೆಂಡರ್ ಕೂಡ ಕರೆದಿದ್ದೀವಿ. 1ಕ್ಕೂ ಕೂಡ ಮಾಡ್ತೀವಿ. ಎಲ್ಲ ಟೆಂಡರ್ಗಳ ಕರೆದ್ಬಿಟ್ಟು ಇವರೆಲ್ಲ ಏನೋ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಈ ಕಸ ಯಾರ್ ಕಸ ಜನರು